ಬೆಂಗಳೂರಿನಲ್ಲಿ ಮೈತ್ರಿ ಸಭೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈತ್ರಿ ಸಭೆ ಬೆಂಗಳೂರಿನಲ್ಲಿ ಸಮನ್ವಯ ಸಮಿತಿಯ ಸಭೆ ಬೆಳಗ್ಗೆ 10:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ರಾಜ್ಯ ಮಟ್ಟದಲ್ಲಿ ಸಮನ್ವಯತೆ ಸಾಧಿಸೋಕೆ ರಾಜ್ಯ ನಾಯಕರು ಸಭೆ ನಡೆಸೋದರ ಮುಖಾಂತರ ಒಂದು ಹೇಗೆ ಸ್ಟ್ರಾಟಜಿ ಬಳಸಬೇಕು ಅಂತ ಒಗ್ಗಟ್ಟಿನ ಮಂತ್ರವನ್ನ ದೋಸ್ತಿ ನಾಯಕರು ಜಪಿಸ್ತಾರೆ. ಬೆಂಗಳೂರಿನಲ್ಲಿ ಇವತ್ತು 10:00ವರೆಗೆ ಖಾಸಗಿ ಹೋಟೆಲ್ನಲ್ಲಿ ಮೈತ್ರಿ ಸಭೆಯನ್ನ ಇಟ್ಕೊಂಡಿದ್ದಾರೆ. ಮೇಲ್ಮೈ ನಾಯಕರು ಅಷ್ಟೇ ಇಲ್ಲಿ ಮೈತ್ರಿ ಆಗಿರೋದು ಕಾಣಿಸ್ತಾ ಇದೆ. ತಳಮಟ್ಟದಲ್ಲಿ ಎಷ್ಟೋ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಅಂದ್ರೆ ಹಾವು ಮುಂಗ್ಸಿ ತರ ಇದ್ದಾರೆ ಕೆಲವು ಕಡೆ. ಎಕ್ಸಾಂಪಲ್ ಹಾಸನ, ಮಂಡ್ಯ ಹೀಗಿರುವಾಗ ಈ ಸಲ ಇವ್ರ ಮೇಲ್ ಬಾಯ್ ಅಂತ ಕೈ ಇಟ್ಕೊಬಿಟ್ರೆ ಒಟ್ಟಿಗೆ ವೋಟ್ ಹಾಕಿ ಅಂದ ತಕ್ಷಣ ಪಾಪ ಅವ್ರು ಹೊಡೆದಾಡ್ಕೊಂಡು ಎಷ್ಟೋ ಸ್ಟೇಷನ್ ಹತ್ತಿ ಕಂಪ್ಲೇಂಟ್ ಎಲ್ಲ ಮೇಲೆ ಹಾಕಿಸ್ಕೊಂಡಿರೋರು ಈಗ ಹೆಂಗ್ ಒಂದಾಗ್ಬಿಡ್ತಾರೆ. ಹಾಗಾಗಿ ಅದನ್ನ ಹೇಗೆ ಸರಿ ಮಾಡೋದು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತೊಂದು ಸಮನ್ವಯ ಸಮಿತಿ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಸುದ್ದಿ ನೋಡೋಣ. ರಾಜಕೀಯ ಸುದ್ದಿಯನ್ನ ಹೊರತುಪಡಿಸಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಕೋಟಿ ಕಾಣಿಕೆ ಸಂಗ್ರಹ ಆಗಿದೆ. ಸವದತ್ತಿ ಯಲ್ಲಮ್ಮ ದೇವಿ ದೇಗುಲಕ್ಕೆ ಹರಿದು ಬಂದಿದೆ ಕಾಣಿಕೆ. 1 ವರ್ಷದಲ್ಲಿ 2 ಕೋಟಿಗೂ ಅಧಿಕ ಕಾಣಿಕೆ ಸಂಗ್ರಹ ಆಗಿದೆ. ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಹಣ, ಚಿನ್ನ, ಬೆಳ್ಳಿ ಆಭರಣಗಳನ್ನ ಕಾಣಿಕೆ ರೂಪದಲ್ಲಿ ಭದ್ರಾಕಿದ್ದಾರೆ. ಒಟ್ಟು 11.23 ಕೋಟಿ ರೂಪಾಯಿ ಹಣ ಸಂಗ್ರಹ ಆಗಿದೆ. ಗಮನಿಸ್ತಾ ಇದ್ದೀರಿ. ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೇರಿದಂತೆ ಆ ದೇವಸ್ಥಾನದ ಟ್ರಸ್ಟಿಗಳೆಲ್ಲರೂ ಕೂಡ ಎಣಿಸ್ತಾ ಇದ್ದಾರೆ. ಹತ್ತತ್ರ 11.5 ಕೋಟಿಯಷ್ಟು ಹಣವೇ ಒಂದು ಕಲೆಕ್ಟ್ ಆಗಿದೆ. ಅದರ ಜೊತೆಗೆ ಏನಾದ್ರು ಹರಕೆ ಕಟ್ಕೊಂಡಿರ್ತಾರಲ್ಲ, ಹಿಂಗ್ ಮಾಡ್ಕೊಟ್ರೆ ನೋಡಮ್ಮ ನನ್ನ ಕೈಲಾದಂಗೆ ಹಿಂಗ್ ಸೇವೆ ಮಾಡ್ತೀನಿ ಅಥವಾ ಸಹಾಯ ಮಾಡ್ತೀನಿ, ಕಾಣಿಕೆ ಹಾಕ್ತೀನಿ ಅಂತ. ಹಾಗೆ ಬೆಳ್ಳಿ, ಚಿನ್ನದ ರೂಪದಲ್ಲೂ ಹಾಕಿದ್ದಾರೆ, ಹಣದ ರೂಪದಲ್ಲೂ ಕೂಡ ಹಾಕಿದ್ದಾರೆ. ಇದರ ನಡುವೆ ಈಗ ಬೇರೆ ಫ್ರೀ ಅಲ್ವಾ, ಹೆಣ್ಮಕ್ಳು ದೇವಸ್ಥಾನಗಳಿಗೆ ಓಡಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ವಿದೇಶಿ ಕರೆನ್ಸಿಗಳು ಕೂಡ ಪತ್ತೆಯಾಗಿದೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ.